ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕಿಲಾಡಿ ಕಾಣಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡಿದ್ದೀನಿ. ಸೊ ಡಿನ್ನರ್ ಪಿಕ್ ಅವರು ಹಾಗೆ ಲೇಟ್ ನೈಟ್ ಗಿಗ್ ಏನಿದೆಯೋ ಎರಡನ್ನೂ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಆಫರ್ ಕೊಟ್ಟಿದ್ದೆ, ಅದು ಏನು ಆಫರ್ ಅಂತಂದರೆ ಈ 2 ಗಿಗ್ಗನ್ನು ಕಂಪ್ಲೀಟ್ ಮಾಡಿದ್ರೆ 500 ರೂಪಾಯಿನ ಇನ್ಸೆಂಟಿವ್ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದ. ಸೊ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಕಂಡೀಷನ್ಗಳಿಟ್ಟಿದ್ದ. ಅದು ಏನು ಕಂಡೀಷನ್ ಅಂತಂದರೆ ಡಿನ್ನರ್ ಪಿಕ್ ಅವರ್ ಏನಿದೆಯೋ ಸಂಜೆ 7 ಗಂಟೆಯಿಂದ ರಾತ್ರಿ 10:30 ಒಳಗಡೆ ಕನಿಷ್ಠ 3 ಅವರ್ ಲಾಗಿನ್ ಇರಲೇಬೇಕು. ಯಾವುದೇ ಆರ್ಡ್ರನ್ನು ಕೂಡ ರಿಜೆಕ್ಟ್ ಮಾಡೋಂಗಿಲ್ಲ ಅನ್ನೋ ಒಂದು ಕಂಡೀಷನ್ನ ಇಟ್ಟಿದ್ದ. ಸೊ ಆ ಕಂಡೀಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಎಷ್ಟು ಗಿಗ್ ಮಾಡಿದ್ರೆ ಎಷ್ಟು ಇನ್ಸೆಂಟಿವ್ ಕೊಡ್ತಾನೆ ಅಂತಂದರೆ ಸ್ನೇಹಿತರೆ 7 ಗಿಗ್ನ ಕಂಪ್ಲೀಟ್ ಮಾಡಬೇಕು. ಟೈಮಿಂಗ್ಸ್ ಬಂದ್ಬಿಟ್ಟು ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದ. ಸೊ ಈ ಟೈಮ್ ಗ್ಯಾಪಲ್ಲಿ 7 ಗಿಗ್ಗನ್ನು ನೋಡೋದಾದರೆ ಮಧ್ಯರಾತ್ರಿ 2 ಗಂಟೆವರೆಗೂ ಬರುತ್ತೆ. ಸೊ ಎಲ್ಲ ಕಂಡೀಷನ್ಗಳನ್ನು ಕ್ಲಿಯರ್ ಮಾಡ್ತಾ ಹಾಗೆ ಡ್ಯೂಟಿ ಮಾಡಿದ್ದೀನಿ. ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೆಲಸ ಮಾಡ್ತಾ ಇರೋದು ಜಾಲಹಳ್ಳಿ ಝೋನು. ಸೊ ಜಾಲಹಳ್ಳಿ ಝೋನ್ ಅಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ಗಳಿಗೂ ಎಲ್ಲ ಗೊತ್ತಿರುತ್ತೆ. ಅಲ್ಲಿ ಯಾವ ಥರ ಇರುತ್ತೆ, ರೋಡ್ಗಳಾಗಿರ್ಬೋದು, ಏರಿಯಾ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ಆಗಲಿ, ಯಾವ ಥರ ಇರ್ಬೋದು, ರೆಸ್ಟೋರೆಂಟ್ಗಳ ಬಗ್ಗೆ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಪದೇ ಪದೇ ಅದನ್ನು ಹೇಳೋದು ಬೇಡ ಅಂತ ಹೇಳ್ತಾ ಬನ್ನಿ ಅವತ್ತಿನ ಅರ್ನಿಂಗ್ಸ್ ನೋಡ್ಬಿಡೋಣ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಅವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ನಾನು ಪೇಔಟ್ಗೆ ಹೋಗ್ತೀನಿ. 1 ನಿಮಿಷ. ಅವತ್ತು ನನಗಾಗಿರೋಂಥ ಅರ್ನಿಂಗ್ಸ್ ಬಂದ್ಬಿಟ್ಟು ಸ್ನೇಹಿತರೆ 14. ಸೊ ಇದು 2 ಡೇಟಲ್ಲಿ ಬರುತ್ತೆ. 3ನೇ ತಾರೀಕು ಮತ್ತು 4ನೇ ತಾರೀಕು ಮಾಡಿದ್ದೀನಿ. 2 ಡೇಟ್ ಏನಕ್ಕೆ ಬರುತ್ತೆ ಅಂತ ಅಂದರೆ ಮಧ್ಯರಾತ್ರಿ 12 ಗಂಟೆ ಮೇಲೆ ಡೇಟ್ ಚೇಂಜ್ ಆಗುತ್ತೆ. ಸೊ ಆದ್ದರಿಂದ ಅದು 4ನೇ ತಾರೀಕು ಬರುತ್ತೆ. 2 ಅವರು ಅಂದರೆ 12 ಗಂಟೆಯಿಂದ 2 ಗಂಟೆವರೆಗೂ ಈ 2 ಗಿಗ್ಗು 4ನೇ ತಾರೀಕು ಬರುತ್ತೆ. ಸೊ 6ರಿಂದ 12 ಗಂಟೆವರೆಗೂ 3ನೇ ತಾರೀಕು ಬರುತ್ತೆ. ಆ ಗ್ಯಾಪಲ್ಲಿ ಬರತಕ್ಕಂಥ ಆರ್ಡ್ರುಗಳು ಮತ್ತು ಡೆಲಿವರಿ ಮಾಡಿರ್ತಕ್ಕಂಥ ಆರ್ಡ್ರುಗಳು ಮತ್ತು ಟ್ರಿಪ್ಪು ಎಲ್ಲ ಹೇಳ್ಬಿಡ್ತೀನಿ ನೋಡಿ. 14 ಟ್ರಿಪ್ನ ಮಾಡಿದ್ದೀನಿ. ಹಾಗೆ 14 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. 14 ಟ್ರಿಪ್ಪು, 14 ಆರ್ಡರು, ಹಾಗೆ 6 ಅವರ್ ಲಾಗಿನ್ನು. ಸೊ ಅರ್ನಿಂಗ್ಸ್ ಬಂದ್ಬಿಟ್ಟು 1016 ರೂಪಾಯಿ ಆಗಿದೆ. ಹಾಗೆ ಆಫರ್ ಬಂದ್ಬಿಟ್ಟು 500 ರೂಪಾಯಿ. 500 ರೂಪಾಯಿ ಏನು ಇನ್ಸೆಂಟಿವ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಅದು ಇಲ್ಲಿ ಬಂದಿದೆ. ಓಕೆನಾ? ಸೊ ಅದ್ರ ನೆಕ್ಸ್ಟ್ ಡೇಟ್ ನೋಡೋದಾದರೆ 2 ಗಿಗ್ಗನ್ನ ನೆಕ್ಸ್ಟ್ ಡೇಟಲ್ಲಿ ನೋಡಬೇಕಲ್ವಾ, ಅದನ್ನು 4ನೇ ತಾರೀಕು ಸೆಲೆಕ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದರಲ್ಲಿ 2.2 ಅಂದರೆ 2 ಅವರು 20 ನಿಮಿಷ ಲಾಗಿನಲ್ಲಿದ್ದೀನಿ. 3 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ 5 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಬ್ಯಾಚ್ ಆರ್ಡ್ರ್ ಕೊಟ್ಟಿರ್ತಾನೆ. ಸೊ ಆದ್ದರಿಂದ 5 ಆರ್ಡ್ರ್ ಆಗಿರುತ್ತೆ. 3 ಟ್ರಿಪ್ಪು ಹಾಗೆ 5 ಆರ್ಡ್ರ್ಗಳನ್ನ ಮಾಡಿದ್ದೀನಿ. ಒಟ್ಟಾರೆಯಾಗಿ ಅವತ್ತಿನ ಡೇಟಲ್ಲಿ ಅರ್ನಿಂಗ್ಸ್ ನೋಡೋದಾದರೆ 206 ರೂಪಾಯಿ ಆಗಿದೆ. ಅದು 1016 ರೂಪಾಯಿ. ಸೊ 2 ಸೇರಿದ್ರೆ 1216 ರೂಪಾಯಿ ಆಗುತ್ತೆ. 1216 ರೂಪಾಯಿ 6 ಅವರು, ಇದೊಂದು 2, 8 ಅವರು, 8.5 ಗಂಟೆಯಲ್ಲಿ ಸ್ನೇಹಿತರೆ 1200 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದರಲ್ಲಿ ಗಾಡಿ ಓಡಿರ್ತಕ್ಕಂಥ ಕಿಲೋಮೀಟರ್ ನೋಡೋದಾದರೆ ಸ್ನೇಹಿತರೆ 108 ಕಿಲೋಮೀಟರ್ ಓಡಿದೆ. ಸೊ 108 ಕಿಲೋಮೀಟರ್ ಅಂತಂದರೆ ನನ್ನ ಬೈಕು ಕೊಡ್ತಕ್ಕಂಥ ಮೈಲೇಜ್ ಬಂದ್ಬಿಟ್ಟು ಒಂದು 60 ಕೊಡುತ್ತೆ. ಸೊ 12 2 ಲೀಟ್ರು, ಓಕೆ 2 ಲೀಟ್ರ್ ತೆಗೆದ್ಬಿಡೋಣ. ಸೊ 2 ಲೀಟ್ರ್ ಅಂತಂದರೆ 200 ರೂಪಾಯಿ ಹೋಗುತ್ತೆ. ಸೊ 200 ರೂಪಾಯಿ ಹೋದರೆ ಇನ್ನು 1000 ರೂಪಾಯಿ ಅವತ್ತಿನ ಸೇವಿಂಗ್ಸು. 8 ಅವರ್ಗೆ ಅವತ್ತು 1000 ರೂಪಾಯಿನ ದುಡ್ಕೊಂಬಂದಿದ್ದೀನಿ. ಬಟ್ ಡೇಂಜರ್, ನೈಟ್ ಯಾವತ್ತಿದ್ರೂ ಡೇಂಜರ್ ಇರುತ್ತೆ. ಮೈಕಿಂದ ಬರಲಿಲ್ಲ ಸ್ನೇಹಿತರೆ. ಆ ಮೈಕಿನ ಕತೆ ಒಂದು ದೊಡ್ಡ ಕತೆ ಇದೆ, ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಮೈಕಿಂದ ಬಂದಿಲ್ಲ, ಬಂದಾದ್ಮೇಲೆ ಲೈವ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ 8 ಅವರ್ಗೆ ಖರ್ಚೆಲ್ಲ ಹೋಗಿ 1000 ರೂಪಾಯಿನ ದುಡಿದಿದ್ದೀನಿ. ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ. ಬಟ್ ಡೇಂಜರ್. ಧನ್ಯವಾದಗಳು, ಶುಭ ದಿನ.